ಅಣ್ಣ ಆಯ್ತಾ? ಆಯ್ತು ಸರ್, ಆಗೋಯ್ತು ಸರ್. ತಾಳಿ ಸರ್. ಇನ್ನೊಂದು ಕುಡಿ. ಯಜಮಾನ್ರೆ, ಒಂದೇ ಎಳ್ನೀರ್ಗೆ 2 ಸ್ಟ್ರಾ ಹಾಕೊಂಡು ಇಬ್ರು ಒಟ್ಟಿಗೆ ಕುಡೀರಿ ಅಂತ ಅವರೇ ಕೊಟ್ಟಿರೋದು. ನಾನೇನ್ ಹೇಳಿಲ್ಲಪ್ಪ. ನೋಡಿ ಮೇಡಮ್, ಸಂಗೀತ, ಬಾರೆ ಪಾನಿಪುರಿ ತಿನ್ಕೊಬರೋಣ. ನಂಗ್ ಬೇಡ ಕಣೆ, ನೀನ್ ತಿನ್ನೋಗು. ಇವತ್ ನಾನೇ ಟ್ರೀಟ್ ಕೊಡಿಸ್ತೀನಿ, ನೀನೇನ್ ದುಡ್ಡು ಕೊಡ್ಬೇಡ. ಬಾ. ದುಡ್ಡಿನ ವಿಷಯ ಅಲ್ವೇ, ನನಗೆ ಇಂಟ್ರೆಸ್ಟ್ ಇಲ್ಲ. ಪಾನಿಪುರಿ ಸ್ಟಾಲ್ ಹತ್ರ ಹೋದ್ರೆ ತಾನಾಗೆ ಇಂಟ್ರೆಸ್ಟ್ ಬರುತ್ತೆ. ಬಾ ಪ್ಲೀಸ್ ಕಣೆ, ನನ್ನ ಫೋರ್ಸ್ ಮಾಡ್ಬೇಡ. ಏನು ಫೀಸ್ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡಿದ್ಯಾ? ನಿಮ್ ಅಣ್ಣ ಕಟ್ತೀನಿ ಅಂತ ಹೇಳಿದಾರೆ ತಾನೆ. ಬಾ. ನಮ್ಮ ಅಣ್ಣ ಫೀಸ್ ಕಟ್ತೀನಿ ಅಂದ್ಮೇಲೆ ಅವ್ನ್ ಕಟ್ತಾನೆ ಕಣೆ. ಆದ್ರೆ ಅವ್ನಿನ ರೆಸಿಪ್ಟ್ ಕಳ್ಸಿಲ್ಲ. ಅದ್ರಿಂದ ಅಲ್ಲೇನ್ ತೊಂದ್ರೆ ಆಗಿದ್ಯೋ, ಅವ್ನಿಗ್ ದುಡ್ಡು ಕೊಡ್ತೀನಿ ಅಂದವ್ರು ಕೊಟ್ಟಿದಾರೋ ಇಲ್ವೋ, ದುಡ್ಡು ಅರೇಂಜ್ ಆಗಿದ್ಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ ಅಣ್ಣ ದುಡ್ಡಿನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ಅಂತ ಮೊದ್ಲೇ ಹೇಳಿದಾರೆ ತಾನೆ. ಬಿಟ್ಟಾಕು. ಬಾ ಇವಾಗ. ಬಾ. ಸರಿ, ನಾನ್ ಬರಲ್ಲ ಅಂದ್ರೆ ನೀನ್ ಬಿಡೋಳಂಗ್ ಕಾಣಲ್ಲ. ನಡಿ ಆಯ್ತು. ಅಣ್ಣ ಅವ್ನ್ ಹೇಳಿದ ಟೈಮ್ಗೆ ಫೀಸ್ ಕಟ್ಟೋಕ್ ಆಗಿಲ್ಲ ಅಂದ್ರೆ ಖಂಡಿತ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಏನಾಗಿರ್ಬೋದು? ಏನಪ್ಪ ಇದು? ಅಲ್ಲಿ ನೋಡಿದ್ರೆ ನೀನು ಕಟ್ಟಿರೋ ಕನ್ಸಿನ ಗೋಪುರ ಕುಸ್ತು ಬೀಳ್ತಾ ಇದೆ. ಇಲ್ಲಿ ನೀನು ಆರಾಮಾಗಿ ಕುತ್ಕೊಂಡು ಪುಸ್ತಕ ಓದ್ತಾ ಇದೀಯಾ? ಏನ್ ಮಾತಾಡ್ತಾ ಇದ್ಯಾ? ನಂಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ಅದೇ ಅಪ್ಪ, ನೀನು ಆ ರಾಘವೇಂದ್ರ ಜೆಂಟಲ್ ಮ್ಯಾನ್, ಪರ್ಫೆಕ್ಟ್ ಮ್ಯಾನ್ ಅಂತ ಎಷ್ಟು ಹೋಪ್ ಇಟ್ಕೊಂಡಿದ್ಯಲ್ವಾ, ಅವನು ಸಿಕ್ ಬಿದ್ದಿದ್ದಾನೆ. ಬಿದ್ದಿದ್ದಾನೆ? ಸಿಕ್ಕು ಬೀಳೋರು ಯಾರೋ ತಪ್ಪು ಮಾಡಿದವರು, ಕದ್ದಿರೋರು, ಸುಳ್ಳು ಪಳ್ಳು ಹೇಳೋರು, ಅಥವಾ ತೆರೆ ಮರೆಯಲ್ಲಿ ಇದ್ಕೊಂಡು ಕುತಂತ್ರ ಮಾಡ್ತಾರಲ್ಲ ಅಂತವ್ರು ಯಾರಾದ್ರೂ ತಾನೇ ಸಿಕ್ಕು ಬೀಳೋದು? ಎಸ್ ಅಪ್ಪ, ಯು ಆರ್ ರೈಟ್. ನಿನ್ ಜೆಂಟಲ್ ಮ್ಯಾನ್ ಕೂಡ ಆಫೀಸ್ ದುಡ್ಡನ್ನ ಕಳ್ತನ ಮಾಡಿ ಸಿಕ್ಕು ಬಿದ್ದಿದ್ದಾನಪ್ಪ. ಹಲೋ, ನಿಮ್ ಗಂಡ ಪರ್ಸ್ ಬಿಸ್ಕೊಂಡು ಹೋಗ್ತೀರ ನೋಡಿ. ಹಲೋ, ಅವ್ನ್ ನನ್ ಗಂಡ ಅಲ್ಲ, ನನ್ ಡ್ರೈವರ್. ಗೊತ್ತಿಲ್ದೆ ಏನೇನೋ ಮಾತಾಡ್ತಾರೆ. ಇಡಿಯಟ್ಸ್. ಮತ್ತೆ ಪರ್ಸಲ್ಲಿ ನಿಮ್ ಫೋಟೋ ಇದೆ. ಏನ್ ವಿಚಿತ್ರನೋ ಇದು. ಇವ್ರು ನೋಡಿದ್ರೆ ಅವನ್ನ ಡ್ರೈವರು ಅಂತ ಹೇಳ್ತಿದ್ದಾರೆ, ಅವನು ಇವ್ರ ಫೋಟೋನೇ ಪರ್ಸಲ್ಲಿ ಇಟ್ಕೊಂಡಿದ್ದಾನೆ. ಇದೆಲ್ಲ ದಿಢೀರ್ ಅಂತ ಶ್ರೀಮಂತರಾಗಕ್ ಮಾಡ್ಬೇಕಾಗಿರೋ ಟೆಕ್ನಿಕ್ ಕಣೋ. ಏನೋ ಹೇಳ್ತಾ ಇದ್ಯಾ? ಅದೇ ಕಣೋ, ಒಂದ್ ಒಳ್ಳೆ ಸೌಂಡ್ ಪಾರ್ಟಿ ನೋಡಿ ಸ್ಕೆಚ್ ಹಾಕೋದು, ಆಮೇಲೆ ಡ್ರೈವರ್ ಕೆಸಕ್ ಸೇರ್ಕೊಳ್ಳೋದು. ಈ ರೀತಿ ಫೋಟೋ ಗೀಟ ಎಲ್ಲ ಪರ್ಸಲ್ಲಿ ಇಟ್ಕೊಂಡು ಮರಳು ಮಾಡಿ ಪಟಾಯಿಸ್ಕೊಳ್ಳೋದು, ಆಮೇಲೆ ಡ್ರೈವರ್ ಪಟ್ಟದಿಂದ ಓನರ್ ಪಟ್ಟಕ್ಕೆ ಇರೋದು. ಇಷ್ಟೇ ತಾನೇ? ಇಂಥವೆಲ್ಲ ಎಷ್ಟು ನೋಡಿಲ್ಲ ನಾವು. ಹೌದು, ಈ ಕಾಲದಲ್ಲಿ ಇದೇ ತಾನೇ ನಡೀತಾ ಇರೋದು. ಮೋಸ್ಟ್ಲಿ ಆ ಹುಡ್ಗಿ ನೋಡ್ಲಿ ಅಂತಾನೆ ಪರ್ಸ್ ಬಿಡ್ಸ್ಕೊಂಡು ಹೋದ ಅನ್ಸುತ್ತೆ. ಏನ್ ಶಫಾಲಿ, ನಾವ್ ಅನ್ಕೊಂಡಿದ್ ಕೆಲ್ಸ ಮುಗಿತು ತಾನೆ? ನಾನ್ ಹೇಳ್ದಾಗೆ ಅವನಲ್ಲಿಂದ ಓಡಿಸಿದ್ದಾಯ್ತು ತಾನೆ? ಕಿಟಕಿಯಲ್ಲಿ ಕತ್ತಿಟ್ಟು ತಬ್ಬಿಸ್ಕೊಂಡವ್ರು ಡೋರಿಂದ ರಾಯಲ್ ಆಗಿ ಎಂಟ್ರಿ ಕೊಟ್ರು ಮೇಡಮ್. ಏನ ಹೇಳ್ತಿದ್ಯಾ ನೀನು? ನಿನ್ನಿಂದ ಒಂದ್ ಸಿಂಪಲ್ ಕೆಲ್ಸನೂ ಸರಿಯಾಗಿ ಮಾಡೋದಿಕ್ಕಾಗ್ಲಿಲ್ವಾ? ನಾನೇನೋ ನನ್ನ ಕೆಲಸನ ಕರೆಕ್ಟ್ ಆಗಿ ಮಾಡ್ದೆ ಮೇಡಮ್. ಅವ್ರು ತಮ್ಮ ಬುದ್ಧಿವಂತಿಗೆಂತ ತಪ್ಸ್ಕೊಳ್ಳೋದಲ್ದೆ ನಮ್ಮನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸಿದ್ರು ಮೇಡಮ್. ಅಷ್ಟೇ ಅಲ್ಲ ಮೇಡಮ್, ನನ್ನ ಜಾಗದಲ್ಲಿ ಬೇರೆ ಯಾರಿದ್ರು ನಿಮ್ ಹೆಸರು ಹೊರಗಡೆ ಬಂದಿರೋದು ಮೇಡಮ್. ಆ ತರ ಸಿಚುವೇಶನ್ ಕ್ರಿಯೇಟ್ ಮಾಡ್ಬಿಟ್ರು ಮೇಡಮ್. ಏನ್ ಮಾತಾಡ್ತಾ ಇದ್ಯಾ? ಹಾಗೇನಾದ್ರೂ ನಿನ್ನ ಡೋಂಟ್ ವರಿ ಮೇಡಮ್, ನಿಮ್ ಋಣ ನನ್ ಮೇಲೆ ಇರೋದ್ರಿಂದ ಯಾವ ಕಾರಣಕ್ಕೂ ನಿಮ್ ಹೆಸರು ಬಾಯಿ ಬಿಡಲ್ಲ. ಅವರು ನೀವು ಅನ್ಕೊಂಡಿರೋ ತರ ವ್ಯಕ್ತಿ ಅಲ್ಲ ಮೇಡಮ್. ನಾನ್ ದುಡ್ಡಿನ ಆಸೆಗೆ ಇದೆಲ್ಲ ಮಾಡ್ದೆ ಅಂತ ಒಪ್ಕೊಂಡ್ರು ಕೂಡ ಇಲ್ಲ, ನಿನ್ ಹಿಂದೆ ಬೇರೆ ಯಾರೋ ಇದ್ದಾರೆ ಅಂತ ಈಸಿಯಾಗಿ ಕಂಡಿಡ್ಬಿಟ್ರು. ನಿಜವಾಗ್ಲೂ ಅವ್ರು ತುಂಬಾ ಬ್ರಿಲಿಯಂಟು ಮೇಡಮ್. ನಿನ್ ಕೈಯಲ್ಲಿ ಈ ಕೆಲ್ಸ ಮಾಡಕ್ ಆಗ್ಲಿಲ್ಲ ಅಂತ ಹೇಳು, ಅದನ್ನ ಬಿಟ್ಟು ಸುಮ್ನೆ ಅವ್ನು ಯಾವನ್ಗೂ ಬಿಲ್ಡಪ್ ಕೊಡ್ಬೇಡ. ನೀವು ಒಂದ್ ಯೋಚನೆ ಮಾಡಿದ್ರೆ ಅವ್ರು 10 ಯೋಚನೆ ಮಾಡ್ತಾರೆ. ಅವನು ಎಷ್ಟೇ ಸ್ಮಾರ್ಟ್ ಆಗಿದ್ರು ಅವನಿಗೆ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಅವನ್ನ ಹೊರಗಡೆ ಹಾಕೋದಕ್ಕೆ ಪ್ರಯತ್ನ ಪಡು. ಓಕೆ ಮೇಡಮ್. ಅಲ್ಲ ಮಾಮ್, ಅವಳು ಏನಾದ್ರು ನಿನ್ನ ಹೆಸರು ಬಾಯ್ ಬಿಟ್ಟಿದ್ರೆ ಏನ್ ಮಾಮ್ ಕತೆ? ಅವಳು ಬಾಯಿ ಬಿಡಲ್ಲ ಅಂತ ಗೊತ್ತಿದ್ದೆ.
ನಾನು ಅವಳಿಗೆ ಈ ಡೀಲ್ ಕೊಟ್ಟಿದ್ದು. ಇಲ್ಲ ಅಂದ್ರೆ ನಾನು ಯಾಕಿಷ್ಟು ದೊಡ್ಡ ರಿಸ್ಕ್ ತಗೊಳ್ತಾ ಇದ್ದೆ. ನೋಡು, ಇಂಥವ್ರೆಲ್ಲ ನಮಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಮಾಮ ಅವಳು ನಿನ್ನ ಹೆಸರು ಬಾಯ್ ಬಿಡಲ್ಲ, ಓಕೆ. ಝಾನ್ಸಿ ಏನಾದರೂ ಅವಳನ್ನ ಕೆಲಸದಿಂದ ಕಿತ್ತು ಬಿಸಾಕಿದ್ರೆ ಪಾಪ ಮಾಮ್, ಅವಳ ಕೆರಿಯರ್ ಎಲ್ಲ ಸ್ಪಾಯ್ಲ್ ಆಗುತ್ತಲ್ವಾ? ಪ್ರಣವ್, ಯುದ್ಧ ಗೆಲ್ಲಬೇಕು ಅಂದ್ರೆ ಸೈನಿಕರು ಸಾಯ್ಲೇಬೇಕು. ನಾವಿವಾಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆ ರಾಘವೇಂದ್ರನ ಅಲ್ಲಿಂದ ಹೇಗೆ ಹೊರಗಡೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಣ. ಮೇಡಮ್ ಬನ್ನಿ ಕೂತ್ಕೊಳ್ಳಿ. ತಗೋ ನಿನ್ ಪರ್ಸ್. ಅಯ್ಯೋ ನಾನು ಪರ್ಸ್ ಬೀಳ್ಸ್ಕೊಂಡಿದ್ದ, ಮತ್ತೆ ನಿಮ್ ಕೈ ಸಿಕ್ಕಲ್ಲ. ನೀವೇ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬನ್ನಿ ಕೂತ್ಕೊಳ್ಳಿ. ಮೊದ್ಲಿ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು. ಏನ್ ಪ್ರಣವ್, ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಏನೋ ಪ್ಲಾನ್ ಮಾಡ್ತಾ ಇದೀಯಾ? ಝಾನ್ಸಿನ ಇಂಪ್ರೆಸ್ ಮಾಡೋದಕ್ಕೆ ಒಂದು ಸೂಪರ್ ಡೂಪರ್ ಪ್ಲಾನ್ ಮಾಡ್ತಾ ಇದ್ದೀನಿ ಡ್ಯಾಡ್. ಒಂದು ಪ್ಲಾನ್ ಏನು ಅಂತ ಹೇಳು, ಅದು ಸೂಪರೋ ಪಾಪರೋ ಅಂತ ಆಮೇಲೆ ನಾನು ಹೇಳ್ತೀನಿ. ಡ್ಯಾಡ್, ಇವಾಗ ನಾನೇ ಒಂದಷ್ಟು ಜನ ರೋಡಿಗೆ ಹೈಯರ್ ಮಾಡ್ಕೊಂಡು ಝಾನ್ಸಿನ್ ಕಿಡ್ನಾಪ್ ಮಾಡೋ ತರ ನಾಟಕ ಮಾಡಿ ಅಂತ ಅವ್ರಿಗೆ ಹೇಳ್ತೀನಿ. ಅವ್ರು ಕಿಡ್ನಾಪ್ ಮಾಡೋ ಟೈಮ್ಗೆ ನಾನು ಅಲ್ಲಿಗೆ ಎಂಟ್ರಿ ಆಗಿ ಅವಳನ್ನ ಸೇವ್ ಮಾಡಿ ಅವಳ ಮುಂದೆ ಹೀರೋ ಆಗಿ ಇಂಪ್ರೆಸ್ ಮಾಡ್ತೀನಿ. ಹೌಸ್ ಮೈ ಪ್ಲಾನ್? ಡಬ್ಬಾ ತರ ಇದೆ. ನೀನೇನಾದ್ರೂ ಪ್ಲಾನ್ ಮಾಡಿದ್ರೆ ಹೀರೋ ಆಗಲ್ಲ ಕಣೋ, ಪಕ್ಕಾ ಕಾಮಿಡಿ ಪೀಸ್ ಆಗ್ತೀಯಾ. ಯಾಕೆ ಡ್ಯಾಡ್ ಈಗ ಹೇಳ್ತೀಯಾ? ಎಲ್ಲ ಮೂವಿಯಲ್ಲೂ ಹೀರೋಯಿನ್ನ ಹೀರೋ ಕಾಪಾಡಿದಾಗ ಅದೇ ತಾನೇ ಆಗೋದು. ಪರಿಸ್ಥಿತಿನ ಬಳಸ್ಕೊಂಡು ಹೀರೋ ಆಗ್ಬೇಕೆ ಹೊರತು ಪರಿಸ್ಥಿತಿನ ಕ್ರಿಯೇಟ್ ಮಾಡಿ ಹೀರೋ ಆಗೋದಲ್ಲ. ಡ್ಯಾಡ್, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು ಅನ್ನೋ ಡೈಲಾಗ್ ಕೇಳಿದ್ಯಾ ತಾನೆ? ನೀನ್ ಇದೇ ಪ್ಲಾನ್ ಇಟ್ಕೊಂಡು ಟ್ರೈ ಮಾಡಿದ್ರೆ ಪಕ್ಕಾ ಫೇಲ್ಯೂರ್ ಆಗ್ತೀಯಾ. ನೋಡ್ತಾ ಇರು. ಏನು ಕಿಂಡಲ್ ಮಾಡ್ತಿದ್ಯಾ? ಆ ದೇವರೇ ಬಂದ್ರು ನಿಮ್ಮಮ್ಮ ಮಗಂಗೆ ಬುದ್ಧಿ ಹೇಳಕ್ ಸಾಧ್ಯ ಇಲ್ಲ ಗುರು. ಏನೋ ನನ್ನ ಮಗಳು ಓದ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ನಿಮ್ಮಿಂದ ದೂರ ಇರೋದ್ರಿಂದ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದಾಳೆ ಅನ್ನೋ ಸಮಾಧಾನ ನನಗೆ. ನೀನ್ ಏನೇ ಹೇಳಿದ್ರು ಈ ವಿಚಾರದಲ್ಲಿ ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊಳ್ಳಲ್ಲ. ಓಹೋ, ಏನ್ ಪ್ರಣವ್ ಅದು? ತುಂಬಾ ಸೀರಿಯಸ್ ಮ್ಯಾಟರ್ ಮಾಮ್. ಮ್ಯಾಟ್ರೇನು ಸೀರಿಯಸ್ಸೇ, ಆದ್ರೆ ಸಿಚುವೇಶನ್ ಮಾತ್ರ ಪಕ್ಕಾ ಕಾಮಿಡಿ ಆಗಿರುತ್ತೆ. ನೋಡ್ತಾ ಇರು. ಪ್ರಣವ್, ನಿಮ್ಮಪ್ಪ ನಿನ್ ಕಾಲ್ ಎಳಿತಾ ಇದ್ದಾನೆ ಅಂದ್ಮೇಲೆ ನೀನು ಪಕ್ಕ ಝಾನ್ಸಿ ವಿಷಯದಲ್ಲಿ ಯಾವುದೋ ಪ್ರಯತ್ನಕ್ಕೆ ಕೈ ಹಾಕಿದ್ಯಾ ಅಂತ ಆಯ್ತು. ಯು ಡೋಂಟ್ ವರಿ, ಕ್ಯಾರಿ ಆನ್. ಥ್ಯಾಂಕ್ಸ್ ಮಾಮ್. ನೋಡ್ತಾ ಇರು ಮಾಮ್, ನಾಳೆ ನಾನು ಯಾರು ಅಂತ ನಿನಗ್ ಗೊತ್ತಾಗುತ್ತೆ. ಒಂದ್ ನಿಮಿಷ ಕಾರ್ ನಿಲ್ಸು. ಮೇಡಮ್, ಇನ್ನು ಟೈಮ್ 6 ಗಂಟೆ ಆಗಿಲ್ಲ, ಅವ್ರ ಡ್ಯೂಟಿ ಮುಗುದಿಲ್ಲ ಅಂತದ್ರಲ್ಲಿ ಸಡನ್ ಆಗಿ ಗಾಡಿ ನಿಲ್ಸು ಅಂತ ಹೇಳ್ತಿದ್ದೀರಾ? ಮೇಡಮ್, ನಂಗೂ ಡ್ರೈವಿಂಗ್ ಬರಲ್ಲ, ಮತ್ತೆ ಇವ್ರನ್ನ ರಿಕ್ವೆಸ್ಟ್ ಮಾಡಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಮೇಡಮ್. ಇನ್ನೊಂದ್ಸಲ ಯೋಚನೆ ಮಾಡಿ. ನಾನ್ ಕಾರ್ ನಿಲ್ಸು ಅಂತ ಹೇಳಿದ್ದು ಎಳ್ನೀರ್ ಕುಡಿಯೋದಕ್ಕೆ. ಎಳ್ನೀರ್ ತಗೋಬೋಗು. ಓ ಅದ್ಕ ಸಾರಿ ಮೇಡಮ್. ರಾಘು ಸರ್, ಮೇಡಮ್ ಮೂಡ್ನೇ ಪ್ರಿಡಿಕ್ಟ್ ಮಾಡಕ್ ಆಗ್ತಿಲ್ಲ. ರಾಯ್, ಇಲ್ಲಿ ನೋಡಿ ಎಳ್ನೀರಂಗಡಿ. ಸರ್, ಎಳ್ನೀರ್ ಅಂಗಡಿ ನೋಡಿನೇ ಮೇಡಮ್ ಗಾಡಿ ನಿಲ್ಸಕ್ ಹೇಳಿದ್ದು. ಇದು ಸಾಮಾನ್ಯವಾಗಿರೋ ಎಳ್ನೀರಂಗಡಿ ಅಲ್ಲ ರಾಯ್. ಎಲ್ಲ ಎಳ್ನೀರ್ ಅಂಗಡಿ ಒಂದೇ ಅಲ್ವಾ ಸರ್? ಇವ್ರೇನ್ ತೆಂಗಿನ ಮರದಲ್ಲಿ ಬಿಟ್ಟಿರೋ ಎಳ್ನೀರ್ನ ಬಿಟ್ಟು ಬೇರೆ ಮರದಲ್ಲಿ ಬಿಟ್ಟಿರೋ ಎಳ್ನೀರ್ನ ತಗೊಂಡ್ ಬಂದ್ ಮಾರ್ತಾ ಇದಾರಾ? ಅದಾಗಲ್ಲ ರಾಯ್, ಇದು ನಮ್ಮ ಹಳೇ ಸ್ಪಾಟ್. ಮೊದಲು ಮೇಡಮೇ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಏನ್ ಆಶ್ಚರ್ಯ ಸರ್, ಮೇಡಮ್ ಹಳೆ ನೆನಪುಗಳನ್ನ ಮರ್ತಿರ್ಬೋದು, ಆದ್ರೆ ಹಳೆ ಸ್ಪಾಟ್ ಮರ್ತಿಲ್ಲ ನೋಡಿ. ಹೌದು, ಅಂತದ್ದೇನಾಗಿತ್ತು ಸರ್ ಇಲ್ಲಿ? ಅದೇನಂದ್ರೆ ರಾಯ್, ನಾವು ಮುಂಚೆ ಇಲ್ಲಿಗೆ ಬರ್ತಾ ಇದ್ವಿ. ಅಣ್ಣ, 2 ಎಳ್ನೀರು. ಎರಡಾ ಕೊಟ್ಟೆ. ಅಣ್ಣ, ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪಾ? ಹೇಳಿ ಮೇಡಮ್. ನಿಮ್ಗೆ ನೀರ್ ಜಾಸ್ತಿ ಇರೋದ್ ಬೇಕಾ ಇಲ್ಲ ಗಂಜಿ ಇರೋದ್ ಬೇಕಾ? ಅಣ್ಣ, ನೀವು ಜಾಸ್ತಿ ನೀರಿರೋದೇ ಹೊಡೀರಿ, ಆದ್ರೆ ಈಗ ನಂಗೆ ಹೆಲ್ಪ್ ಆಗ್ಬೇಕಾಗಿರೋದೇ ಬೇರೆ. ಬೇರೆನಾ? ಅಭಿಮಾನಿಗಳೇ ದೇವ್ರು ಅಂದ್ರು ಅಣ್ಣವರು, ಗ್ರಾಹಕರೇ ದೇವ್ರು ಅಂದ್ರು ನಮ್ಮಂಥವ್ರು. ಅದೇನ್ ಮಾಡ್ಬೇಕು ಹೇಳಿ ಮೇಡಮ್. ಇಷ್ಟೇ ತಾನೇ? ಓಕೆ ಬಿಡಿ ಮೇಡಮ್, ನಾನ್ ಮಾಡ್ತೀನಿ. ನೀವ್ ಕೇಳೋದ್ ಹೆಚ್ಚ, ನಾನ್ ಮಾಡೋದ್ ಹೆಚ್ಚ.
ಅಣ್ಣ ಆಯ್ತಾ? ಆಯ್ತು ಸರ್, ಆಗೋಯ್ತು ಸರ್. ತಳಿ ಸರ್. ಇನ್ನೊಂದು ಕುಡಿ. ಯಜಮಾನ್ರೆ, ಒಂದು ಎಳ್ನೀರ್ಗೆ 2 ಸ್ಟ್ರಾ ಹಾಕೊಂಡು ಇಬ್ರು ಒಟ್ಟಿಗೆ ಕುಡೀರಿ ಅಂತ ಅವರೇ ಕೊಟ್ಟಿರೋದು. ನಾನೇನ್ ಹೇಳಿಲ್ಲಪ್ಪ. ನೋಡಿ ಮೇಡಮ್, ಇದೇ ಕಿತಾಪತಿ ಬೇಡ ಅಂತ ಹೇಳೋದು. ಕಿತಾಪತಿನೂ ಅಲ್ಲ, ಸೀತಾಪತಿನೂ ಅಲ್ಲ, ಪತಿ ಪತ್ನಿಯರಿಗೆ ಅಂತ ಅವರೇ ಕೊಟ್ಟಿರೋದು. ನೀವೇ ಹೇಳಿರಣ್ಣ ಯಾಕೆ ಕೊಟ್ಟಿದ್ದೀರಾ ಅಂತ. ಅದೇನಿಲ್ಲ ಮೇಡಮ್, ನಮ್ಮ ಅಂಗಡಿ ಕಪ್ಪಲ್ ಸ್ಪಾಟ್ ಅಂತಾನೆ ಫೇಮಸ್. ಸಾಮಾನ್ಯವಾಗಿ ಇಲ್ಲಿ ಬರೋ ಕಪ್ಪಲ್ಸ್ ಎಲ್ಲ ಹಿಂಗೆ ಮೇಡಮ್ ಎಳ್ನೀರು ಕುಡಿಯೋದು. ನೀವು ಹಂಗೆ ಕುಡೀರಿ, ಮಜವಾಗಿರುತ್ತೆ. ವಾ, ಸೂಪರ್ ಅಣ್ಣ. ಯಜಮಾನ್ರೆ, ಬನ್ನಿ ನಾವು ಹಾಗೆ ಕುಡಿಯೋಣ. ನೋಡಿ ಮೇಡಮ್, ಸುಮ್ಮನೆ ಇರಿಟೇಟ್ ಮಾಡ್ಬೇಡಿ, ನಾನು ಬೇರೆ ಇಸ್ಕೊಂತೀನಿ. ನೀವೇ ಕುಡೀರಿ, ನಂಗೆ ಎಳ್ನೀರೇ ಬೇಡ. ಅಲ್ಲ ಸರ್, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ಗಾದೆನೇ ಇಲ್ವಾ ಸರ್? ಅದು ಹಂಗೆ ಇದ್ರೇನೆ ಚಂದ ಸರ್. ಹಿಂಗ್ ಬೀದಿಲೆಲ್ಲ ಕೋಪ ಮಾಡ್ಕೊಂಡ್ರೆ ನೋಡಕ್ ಚೆನ್ನಾಗಿರಲ್ಲ ಸರ್. ಬಿಡುಗಡೆ. ಏನು, ನಾವಿಬ್ರು ಜಗಳ ಆಡಿದೀವಿ ಅಂತ ನಿಮ್ಮ ಹತ್ರ ಹೇಳಕ್ ಬಂದಿದ್ವಾ? ಓಹ್, ನಿಮ್ ಹೆಂಗಸರಿಗೆ ತವ್ರ ಮನೆಗ್ ಬಿಡಕ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಕಳ್ಸ್ಕೊಡೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಮೇಡಮ್ ನಿಮ್ ಯಜಮಾನ್ರಿಗೆ. ಅಣ್ಣ ಸುಮ್ನೆ ಇರ್ತೀರಾ? ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತೀರಾ? ಬಿಡಿ ಸರ್, ಎಲ್ಲಾ ಗಂಡಸರು ಬಾಧೆನೂ ಅದೇ ಅಲ್ವೇ? ಅಣ್ಣ ಎಷ್ಟಣ್ಣ ಮಾತಾಡ್ತೀರಾ? ಸುಮ್ನೆ ನಿಂತ್ಕೊಳ್ಳಿ. ನಮ್ಮ ಬಂಡವಾಳನೇ ಮಾತಲ್ವಾ ಸರ್? ಬಾಯಿ ಒಂದಿದ್ರೆ ಬರಡು ಭೂಮಿಲೂ ಬದುಕೋದಂತೆ ಸರ್. ಅಣ್ಣ, ಸೂಪರ್ ಆಗಿ ಹೇಳಿದ್ರಿ. ಇಂತ ಒಳ್ಳೆ ಮಾತು ಹೇಳಿದಕ್ಕೆ ಥ್ಯಾಂಕ್ ಯು ಅಣ್ಣ. ಯಜಮಾನ್ರೆ, ಮಾತಿಂದನೂ ಪ್ರೀತಿ ಕೊಡ್ಬೋದು, ಎಳ್ನೀರ್ ಕುಡಿತಾನು ಪ್ರೀತಿ ಕೊಡ್ಬೋದು. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡ್ತೀರಾ? ಯಜಮಾನ್ರೆ, ಈಗೇನ್ ಕುಡಿತೀರಾ ಅಥವಾ ನಾನು ರೋಡಲ್ಲೇ ರಂಪಾಟ ಮಾಡ್ಲಾ? ರೀ ಕುಡಿಯಲ್ಲ ರೀ, ನೀವೇನಾದ್ರೂ ಮಾಡ್ಕೊಳ್ಳಿ. ಫೈನಲ್ ಆಗಿ ಕೇಳ್ತಿದೀನಿ, ಇದೇ ನಿಮ್ ಕೊನೆ ಮಾತಾ? ಸರಿ ಆಯ್ತು ಬಿಡಿ, ಕುಡಿತೀನಿ, ಇರಿಟೇಟ್ ಮಾಡ್ಬಿಡಿ. ಈ ಕೆಲ್ಸ ಮೊದ್ಲೇ ಮಾಡಿದಿದ್ರೆ ಟೈಮೇ ವೇಸ್ಟ್ ಆಗ್ತಿರ್ಲಿಲ್ಲ. ಬನ್ನಿ ಕುಡಿಯ. ಎಲ್ಲ ನನ್ ಕರ್ಮ.